ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಅದ್ದೂರಿಂದ ಆರಂಭಗೊಂಡಿದೆ. ಇವತ್ತು ಬೆಳಿಗ್ಗೆ ದೇವಾಲಯದ ಮುಂಭಾಗದಲ್ಲಿ ವಿರಾಜಮಾನ ಅಂದ್ರೆ ರಥದಲ್ಲಿ ವಿರಾಜಮಾನವಾದ ತಾಯಿ ಮಾರಿಕಾಂಬೆಯ ಒಂದು ಮೆರವಣಿಗೆ ಕೂಡ ನಡೆದಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ರು. ಈಗ ಬಿಡ್ಕಿ ಬಲ್ಲಿರುವ ಗದ್ದುಗೆಯಲ್ಲಿ ದೇವಿ ಪ್ರತಿಷ್ಠಾಪನೆಗೊಂಡಿದೆ, ಗಮನಿಸಬಹುದು. ಶ್ರೀ ಮಾರಿಕಾಂಬಾ ದೇವಿ ಈಗ ವಿರಾಜಮಾನಳಾಗಿ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತದ್ದು. ಸಂಪ್ರದಾಯದಂತೆ ಮೇಟಿ ದೀಪದ ಮೂಲಕ ದೇವಿಯ ಒಂದು ಆಹ್ವಾನ ಕೂಡ ಆಗಿದೆ, ಆಗಮನ ಕೂಡ ಈಗ ಗದ್ದುಗೆಯಲ್ಲಿ ಆಗಿರುವಂತದ್ದು. ಇಂದಿನಿಂದ ಮಾರ್ಚ್ 9 ದೇವಿ ಕೂಡ ಈ ಗದ್ದುಗೆಯಲ್ಲಿ ಇದ್ದು ಭಕ್ತರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಲಿದ್ದಾಳೆ. ಸಂಪ್ರದಾಯದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಬೇರೆ ಬೇರೆ ಡೊಳ್ಳು ವಾದ್ಯ ಆಗಿರ್ಬೋದು, ಜಾಂಜ್ ನೃತ್ಯ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ನೃತ್ಯ ಪ್ರಕಾರಗಳು ಕೂಡ ಮೆರವಣಿಗೆಯ ಗಮನ ಕೂಡ ಸೆಳೆದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ಇದ್ದಾರೆ, ಗಮನಿಸಬಹುದು. ಈಗ ಗದ್ದುಗೆಯಲ್ಲಿ ದೇವಿಯ ಒಂದು ಪ್ರತಿಷ್ಠಾಪನೆ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಭಕ್ತರನ್ನ ಮಾತಾಡ್ತೇವೆ ಸರ್. ಈಗ ಇವತ್ತಿನ ಒಂದು ಜಾತ್ರೆಯ ವಿಶೇಷತೆ ಬಗ್ಗೆ ಹೇಳ್ತೀವಿ. 2 ವರ್ಷಕ್ಕೊಮ್ಮೆ ನಡೆಯುವಂತ ಶಿರಸಿ ಮಾರಿಕಾಂಬಾ ದೇವಿಯ ಜಾತ್ರೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ವಿಶಿಷ್ಟವಾದಂತ ಜಾತ್ರೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 8 ದಿವಸದಲ್ಲಿ ಸುಮಾರು 20 ರಿಂದ 25 ಲಕ್ಷ ಜನ ಭಾಗವಹಿಸುವಂತ ಈ ಜಾತ್ರೆಯ ವಿಶೇಷತೆ ನಾವು ಇಲ್ಲಿ ಬಂದನೆ ಕಣ್ತುಂಬಿಸ್ಕೊಳ್ಬೇಕಾಗ್ತದೆ. ಇವತ್ತು ಬೆಳಗ್ಗೆ 7:15 ರಥಾರೂಢಳಾದಂಥ ದೇವಿ ಸುಮಾರು 11:30 ಸುಮಾರಿಗೆ ಈಗ ಗದ್ಗೆಗೆ ಬಂದಿದ್ದಾಳೆ. ಈಗಾಗಲೇ ಮುಂದಿನ ರಿಚುವಲ್ಸ್ ಈಗ ನಡೀತಾ ಇದೆ. ಇವತ್ತು ದೇವಿಯ ಗದ್ದಿಗೆಯಲ್ಲಿ ಪ್ರತಿಷ್ಠಾಪನೆ ನಡೀತದೆ. ನಾಳೆ ಬೆಳಿಗ್ಗೆಯಿಂದ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಮತ್ತು ಹಣ್ಣುಕಾಯಿ ಸೇವೆ, ಪೂಜಾ ಸೇವೆಗಳು ಸ್ಟಾರ್ಟ್ ಆಗ್ತವೆ. ಸೇವೆಗಳಂದ್ರೆ ಏನೇನು ಸೇವೆಗಳು ನಡೀತವೆ? ಇಲ್ಲಿ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ರೀತಿಯ ಸೇವೆಯನ್ನು ಸಲ್ಲಿಸ್ತಾರೆ. ತುಲಾಭಾರ ಇರ್ತದೆ, ಕುಂಕುಮಾರ್ಚನೆ, ಉಡಿ ಸಮರ್ಪಣೆ, ಮತ್ತು ಬೇರೆ ಬೇರೆ ಅವರ ಪ್ರಾಣಿಗಳನ್ನು ಬಲಿ ಹೇಳ್ಕೊಂಡಿರ್ತಾರೆ ಮತ್ತು ಹರಕೆಗಳನ್ನು ಹೊತ್ತಿರ್ತಾರೆ. ಆಮೇಲೆ ಮಕ್ಕಳಾಗದಾಗಿದ್ದವರಿಗೆ ತೊಟ್ಲುಗಳನ್ನು ಕೊಡುವಂಥದ್ದು ಇರ್ತದೆ. ಆಮೇಲೆ ಮಾತು ಬರದಾಗಿದ್ದವರಿಗೆ ನಾಲಿಗೆಯನ್ನು ಹರಕೆ ಮಾಡುವಂಥದ್ದು ಇರ್ತದೆ. ವಿಶೇಷ ಚೇತನರಿಗೆ ಅವರ ಅಂಗಗಳನ್ನ ಊನವಾದಂಥ ಅಂಗಗಳ ಬಾರ ರೀತಿಯಲ್ಲಿ ತಂದು ಅರ್ಪಿಸ್ತಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಉಡಿ ಸೇವೆ ಬಹಳ ವಿಶೇಷ. ಬಂದಂತ ಭಕ್ತಾದಿಗಳು ದೇವಿಗೆ ಉಡಿ ತುಂಬಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಕೊಂಡು ಹೋಗುವಂಥದ್ದು ದೊಡ್ಡ ವಿಶೇಷ ಆಗ್ತದೆ. ಈ ಸಂದರ್ಭದಲ್ಲಿ ಹೊರಗಡೆಗೆ ದೇವಿಯ ಗದ್ದಿಗೆ ಹೊರಭಾಗದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿರ್ತದೆ. ಧರ್ಮದರ್ಶಿ ಮಂಡಳಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಎಲ್ಲ ಬಾಬುದಾರ ಸಮುದಾಯದವರು ಎಲ್ಲ ರಿಚುವಲ್ಸ್, ದೇವಸ್ಥಾನದ ಆಗು ಹೋಗುಗಳು ಮತ್ತು ಕಾರ್ಯಕ್ರಮ ವಿಧಿವಿಧಾನಗಳನ್ನೆಲ್ಲ ಅವ್ರು ನಡೆಸ್ತಾರೆ. ಒಟ್ಟಾರೆ ಎಲ್ಲರೂ ಸೇರಿ ಇಲಾಖೆ, ಸರ್ಕಾರ, ಧರ್ಮದರ್ಶಿ ಮಂಡಳಿಯವರು, ಬಾಬುದಾರರು, ಸಾರ್ವಜನಿಕರು ಎಲ್ಲ ವಿವಿಧ ಇಲಾಖೆಗಳೆಲ್ಲ ಸೇರಿ ಮಾಡುವಂತ ಜಾತ್ರೆ ಈ ಶಿರಸಿ ಮಾರಿಕಾಂಬಾ ಜಾತ್ರೆ. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ವಿಶೇಷವಾಗಿ ಈ ಜಾತ್ರೆ ರೂಪುಗೊಳ್ತಾರೆ. ಎಷ್ಟು ಭಕ್ತರು ಹೇಳುವಂತ ಮಾತು, ಒಟ್ಟಿನಲ್ಲಿ ಬೇಡಿದವರ ಒಂದು ನೆರವಿಗೆ ಬರುವ ಕಷ್ಟಕ್ಕೆ ಸ್ಪಂದಿಸುವ ತಾಯಿ ಮಾರಿಕಾಂಬಾ ದೇವಿ ಈಗ ಜಾತ್ರೆಯ ಒಂದು ಗದ್ದುಗೆಯಲ್ಲಿ ವಿರಾಜಮಾನಳಾಗಿದ್ದಾಳೆ. ಇನ್ನು ಇವತ್ತಿನಿಂದ ಅಂದ್ರೆ ಮಾರ್ಚ್ 3 ಗದ್ದುಗೆಯಲ್ಲಿದ್ದು ದೇವರಿಗೆ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕೂಡ ಕರುಣಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶಶಿಕರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಅದ್ದೂರಿಂದ ಆರಂಭಗೊಂಡಿದೆ. ಇವತ್ತು ಬೆಳಿಗ್ಗೆ ದೇವಾಲಯದ ಮುಂಭಾಗದಲ್ಲಿ ಅಂದ್ರೆ ರಥದಲ್ಲಿ ವಿರಾಜಮಾನವಾದ ತಾಯಿ ಮಾರಿಕಾಂಬೆಯ ಒಂದು ಮೆರವಣಿಗೆ ಕೂಡ ನಡೆದಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ರು. ಈಗ ಬಿಡ್ಕಿ ಬಲ್ಲಿರುವ ಗದ್ದುಗೆಯಲ್ಲಿ ದೇವಿ ಪ್ರತಿಷ್ಠಾಪನೆಗೊಂಡಿದೆ, ಗಮನಿಸಬಹುದು. ಶ್ರೀ ಮಾರಿಕಾಂಬಾ ದೇವಿ ಈಗ ವಿರಾಜಮಾನಳಾಗಿ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತದ್ದು. ಸಂಪ್ರದಾಯದಂತೆ ಮೇಟಿ ದೀಪದ ಮೂಲಕ ದೇವಿಯ ಒಂದು ಆಹ್ವಾನ ಕೂಡ ಆಗಿದೆ, ಆಗಮನ ಕೂಡ ಈಗ ಗದ್ದುಗೆಯಲ್ಲಿ ಆಗಿರುವಂತದ್ದು. ಇಂದಿನಿಂದ ಮಾರ್ಚ್ 9 ದೇವಿ ಕೂಡ ಈ ಗದ್ದುಗೆಯಲ್ಲಿ ಇದ್ದು ಭಕ್ತರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಲಿದ್ದಾಳೆ. ಸಂಪ್ರದಾಯದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಬೇರೆ ಬೇರೆ ಡೊಳ್ಳು ವಾದ್ಯ ಆಗಿರ್ಬೋದು, ಜಾಂಜ್ ನೃತ್ಯ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ನೃತ್ಯ ಪ್ರಕಾರಗಳು ಕೂಡ ಮೆರವಣಿಗೆಯ ಗಮನ ಕೂಡ ಸೆಳೆದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ಇದ್ದಾರೆ, ಗಮನಿಸಬಹುದು. ಈಗ ಗದ್ದುಗೆಯಲ್ಲಿ ದೇವಿಯ ಒಂದು ಪ್ರತಿಷ್ಠಾಪನೆ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಭಕ್ತರನ್ನ ಮಾತಾಡ್ತೇವೆ ಸರ್. ಈಗ ಇವತ್ತಿನ ಒಂದು ಜಾತ್ರೆಯ ವಿಶೇಷತೆ ಬಗ್ಗೆ ಹೇಳ್ತೀವಿ. 2 ವರ್ಷಕ್ಕೊಮ್ಮೆ ನಡೆಯುವಂತ ಶಿರಸಿ ಮಾರಿಕಾಂಬಾ ದೇವಿಯ ಜಾತ್ರೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ವಿಶಿಷ್ಟವಾದಂತ ಜಾತ್ರೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 8 ದಿವಸದಲ್ಲಿ ಸುಮಾರು 20 ರಿಂದ 25 ಲಕ್ಷ ಜನ ಭಾಗವಹಿಸುವಂತ ಈ ಜಾತ್ರೆಯ ವಿಶೇಷತೆ ನಾವು ಇಲ್ಲಿ ಬಂದನೆ ಕಣ್ತುಂಬಿಸ್ಕೊಳ್ಬೇಕಾಗ್ತದೆ. ಇವತ್ತು ಬೆಳಗ್ಗೆ 7:15 ರಥಾರೂಢಳಾದಂಥ ದೇವಿ ಸುಮಾರು 11:30 ಸುಮಾರಿಗೆ ಈಗ ಗದ್ಗೆಗೆ ಬಂದಿದ್ದಾಳೆ. ಈಗಾಗಲೇ ಮುಂದಿನ ರಿಚುವಲ್ಸ್ ಈಗ ನಡೀತಾ ಇದೆ. ಇವತ್ತು ದೇವಿಯ ಗದ್ದಿಗೆಯಲ್ಲಿ ಪ್ರತಿಷ್ಠಾಪನೆ ನಡೀತದೆ.
ನಾಳೆ ಬೆಳಿಗ್ಗೆಯಿಂದ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಮತ್ತು ಹಣ್ಣುಕಾಯಿ ಸೇವೆ, ಪೂಜಾ ಸೇವೆಗಳು ಸ್ಟಾರ್ಟ್ ಆಗ್ತವೆ. ಸೇವೆಗಳಂದ್ರೆ ಏನೇನು ಸೇವೆಗಳು ನಡೆಯುತ್ತೆ? ಇಲ್ಲಿ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ರೀತಿಯ ಸೇವೆಯನ್ನು ಸಲ್ಲಿಸ್ತಾರೆ. ತುಲಾಭಾರ ಇರ್ತದೆ, ಕುಂಕುಮಾರ್ಚನೆ, ಉಡಿ ಸಮರ್ಪಣೆ, ಮತ್ತು ಬೇರೆ ಬೇರೆ ಅವರ ಪ್ರಾಣಿಗಳನ್ನ ಬಲಿ ಹೇಳ್ಕೊಂಡಿರ್ತಾರೆ ಮತ್ತು ಹರಕೆಗಳನ್ನು ಹೊತ್ತಿರ್ತಾರೆ. ಆಮೇಲೆ ಮಕ್ಕಳಾಗದಾಗಿದ್ದವರಿಗೆ ತೊಟ್ಲುಗಳನ್ನು ಕೊಡುವಂಥದ್ದು ಇರ್ತದೆ. ಆಮೇಲೆ ಮಾತು ಬರದಾಗಿದ್ದವರಿಗೆ ನಾಲಿಗೆಯನ್ನ ಹರಕೆ ಮಾಡುವಂಥದ್ದು ಇರ್ತದೆ. ವಿಶೇಷ ಚೇತನರಿಗೆ ಅವರ ಅಂಗಗಳನ್ನ ಊನವಾದಂಥ ಅಂಗಗಳ ರೀತಿಯಲ್ಲಿ ತಂದು ಅರ್ಪಿಸ್ತಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಉಡಿ ಸೇವೆ ಬಹಳ ವಿಶೇಷ. ಬಂದಂತ ಭಕ್ತಾದಿಗಳು ದೇವಿಗೆ ಉಡಿ ತುಂಬಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಕೊಂಡು ಹೋಗುವಂಥದ್ದು ದೊಡ್ಡ ವಿಶೇಷ ಆಗ್ತದೆ. ಈ ಸಂದರ್ಭದಲ್ಲಿ ಹೊರಗಡೆಗೆ ದೇವಿಯ ಗದ್ದಿಗೆ ಹೊರಭಾಗದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿರ್ತದೆ. ಧರ್ಮದರ್ಶಿ ಮಂಡಳಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಎಲ್ಲ ಬಾಬುದಾರ ಸಮುದಾಯದವರು ಎಲ್ಲ ರಿಚುವಲ್ಸ್, ದೇವಸ್ಥಾನದ ಆಗು ಹೋಗುಗಳು ಮತ್ತು ಕಾರ್ಯಕ್ರಮ ವಿಧಿವಿಧಾನಗಳನ್ನೆಲ್ಲ ಅವ್ರು ನಡೆಸ್ತಾರೆ. ಒಟ್ಟಾರೆ ಎಲ್ಲರೂ ಸೇರಿ ಇಲಾಖೆ, ಸರ್ಕಾರ, ಧರ್ಮದರ್ಶಿ ಮಂಡಳಿಯವರು, ಬಾಬುದಾರರು, ಸಾರ್ವಜನಿಕರು ಎಲ್ಲ ವಿವಿಧ ಇಲಾಖೆಗಳೆಲ್ಲ ಸೇರಿ ಮಾಡುವಂತ ಜಾತ್ರೆ ಈ ಸಿರ್ಸಿ ಮಾರಿಕಾಂಬ ಜಾತ್ರೆ. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ವಿಶೇಷವಾಗಿ ಈ ಜಾತ್ರೆ ರೂಪುಗೊಳ್ತಾ ಇದೆ. ಇಷ್ಟು ಭಕ್ತರು ಹೇಳುವಂತ ಮಾತು, ಒಟ್ಟಿನಲ್ಲಿ ಬೇಡಿದವರ ಒಂದು ನೆರವಿಗೆ ಬರುವ ಕಷ್ಟಕ್ಕೆ ಸ್ಪಂದಿಸುವ ತಾಯಿ ಮಾರಿಕಾಂಬಾ ದೇವಿ ಈಗ ಜಾತ್ರೆಯ ಒಂದು ಗದ್ದುಗೆಯಲ್ಲಿ ವಿರಾಜಮಾನಳಾಗಿದ್ದಾಳೆ. ಇನ್ನು ಇವತ್ತಿನಿಂದ ಅಂದ್ರೆ ಮಾರ್ಚ್ 3ರವರೆಗೆ ಗದ್ದುಗೆಯಲ್ಲಿದ್ದು ದೇವರಿಗೆ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕೂಡ ಕರುಣಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಅದ್ದೂರಿಂದ ಆರಂಭಗೊಂಡಿದೆ. ಇವತ್ತು ಬೆಳಿಗ್ಗೆ ದೇವಾಲಯದ ಮುಂಭಾಗದಲ್ಲಿ ವಿರಾಜಮಾನ ರಥದಲ್ಲಿ ವಿರಾಜಮಾನವಾದ ತಾಯಿ ಮಾರಿಕಾಂಬೆಯ ಒಂದು ಮೆರವಣಿಗೆ ಕೂಡ ನಡೆದಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ರು. ಈಗ ಬಿಡ್ಕಿ ಬಲ್ಲಿರುವ ಗದ್ದುಗೆಯಲ್ಲಿ ದೇವಿ ಪ್ರತಿಷ್ಠಾಪನೆಗೊಂಡಿದೆ, ಗಮನಿಸಬಹುದು. ಶ್ರೀ ಮಾರಿಕಾಂಬಾ ದೇವಿ ಈಗ ವಿರಾಜಮಾನಳಾಗಿ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತದ್ದು. ಸಂಪ್ರದಾಯದಂತೆ ಮೇಟಿ ದೀಪದ ಮೂಲಕ ದೇವಿಯ ಒಂದು ಆಹ್ವಾನ ಕೂಡ ಆಗಿದೆ, ಆಗಮನ ಕೂಡ ಈಗ ಗದ್ದುಗೆಯಲ್ಲಿ ಆಗಿರುವಂತದ್ದು. ಇಂದಿನಿಂದ ಮಾರ್ಚ್ 3ರವರೆಗೆ ದೇವಿ ಕೂಡ ಈ ಗದ್ದುಗೆಯಲ್ಲಿ ಇದ್ದು ಭಕ್ತರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಲಿದ್ದಾಳೆ. ಸಂಪ್ರದಾಯದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಬೇರೆ ಬೇರೆ ಡೊಳ್ಳು ವಾದ್ಯ ಆಗಿರ್ಬೋದು, ಜಾಂಜ್ ನೃತ್ಯ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ನೃತ್ಯ ಪ್ರಕಾರಗಳು ಕೂಡ ಮೆರವಣಿಗೆಯ ಗಮನ ಕೂಡ ಸೆಳೆದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ಇದ್ದಾರೆ, ಗಮನಿಸಬಹುದು. ಈಗ ಗದ್ದುಗೆಯಲ್ಲಿ ದೇವಿಯ ಒಂದು ಪ್ರತಿಷ್ಠಾಪನೆ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಭಕ್ತರನ್ನ ಮಾತಾಡ್ತಾರೆ. ಸರ್, ಈಗ ಇವತ್ತಿನ ಒಂದು ಜಾತ್ರೆಯ ವಿಶೇಷತೆ ಬಗ್ಗೆ ಏನ್ ಹೇಳ್ತೀರಿ? 2 ವರ್ಷಕ್ಕೊಮ್ಮೆ ನಡೆಯುವಂತ ಸಿರ್ಸಿ ಮಾರಿಕಾಂಬಾ ದೇವಿಯ ಜಾತ್ರೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ವಿಶಿಷ್ಟವಾದಂತ ಜಾತ್ರೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 8 ದಿವಸದಲ್ಲಿ ಸುಮಾರು 20 ರಿಂದ 25 ಲಕ್ಷ ಜನ ಭಾಗವಹಿಸುವಂತ ಈ ಜಾತ್ರೆಯ ವಿಶೇಷತೆ ನಾವು ಇಲ್ಲಿ ಬಂದನೆ ಕಣ್ತುಂಬಿಸ್ಕೊಳ್ಬೇಕಾಗ್ತದೆ. ಇವತ್ತು ಬೆಳಗ್ಗೆ 7:15 ರಥಾರೂಢಳಾದಂತ ದೇವಿ ಸುಮಾರು 11:30 ಸುಮಾರಿಗೆ ಈಗ ಗದ್ಗೆಗೆ ಬಂದಿದ್ದಾಳೆ. ಈಗಾಗಲೇ ಮುಂದಿನ ರಿಚುವಲ್ಸ್ ಈಗ ನಡೀತಾ ಇದೆ. ಇವತ್ತು ದೇವಿಯ ಗದ್ದಿಗೆಯಲ್ಲಿ ಪ್ರತಿಷ್ಠಾಪನೆ ನಡೀತದೆ. ನಾಳೆ ಬೆಳಿಗ್ಗೆಯಿಂದ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಮತ್ತು ಹಣ್ಣುಕಾಯಿ ಸೇವೆ, ಪೂಜಾ ಸೇವೆಗಳು ಸ್ಟಾರ್ಟ್ ಆಗ್ತವೆ. ಸೇವೆಗಳಂದ್ರೆ ಏನೇನು ಸೇವೆಗಳು ನಡೆಯುತ್ತೆ? ಇಲ್ಲಿ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ರೀತಿಯ ಸೇವೆಯನ್ನು ಸಲ್ಲಿಸ್ತಾರೆ. ತುಲಾಭಾರ ಇರ್ತದೆ, ಕುಂಕುಮಾರ್ಚನೆ, ಉಡಿ ಸಮರ್ಪಣೆ, ಮತ್ತು ಬೇರೆ ಬೇರೆ ಅವರ ಪ್ರಾಣಿಗಳನ್ನ ಬಲಿ ಹೇಳ್ಕೊಂಡಿರ್ತಾರೆ ಮತ್ತು ಹರಕೆಗಳನ್ನು ಹೊತ್ತಿರ್ತಾರೆ. ಆಮೇಲೆ ಮಕ್ಕಳಾಗದಾಗಿದ್ದವರಿಗೆ ತೊಟ್ಲುಗಳನ್ನು ಕೊಡುವಂಥದ್ದು ಇರ್ತದೆ. ಆಮೇಲೆ ಮಾತು ಬರದಾಗಿದ್ದವರಿಗೆ ನಾಲಿಗೆಯನ್ನ ಹರಕೆ ಮಾಡುವಂಥದ್ದು ಇರ್ತದೆ. ವಿಶೇಷ ಚೇತನರಿಗೆ ಅವರ ಅಂಗಗಳನ್ನ ಊನವಾದಂಥ ಅಂಗಗಳ ರೀತಿಯಲ್ಲಿ ತಂದು ಅರ್ಪಿಸ್ತಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಉಡಿ ಸೇವೆ ಬಹಳ ವಿಶೇಷ. ಬಂದಂತ ಭಕ್ತಾದಿಗಳು ದೇವಿಗೆ ಉಡಿ ತುಂಬಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಕೊಂಡು ಹೋಗುವಂಥದ್ದು ದೊಡ್ಡ ವಿಶೇಷ ಆಗ್ತದೆ. ಈ ಸಂದರ್ಭದಲ್ಲಿ ಹೊರಗಡೆಗೆ ದೇವಿಯ ಗದ್ದಿಗೆ ಹೊರಭಾಗದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿರ್ತದೆ. ಧರ್ಮದರ್ಶಿ ಮಂಡಳಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಎಲ್ಲ ಬಾಬುದಾರ ಸಮುದಾಯದವರು ಎಲ್ಲ ರಿಚುವಲ್ಸ್, ದೇವಸ್ಥಾನದ ಆಗು ಹೋಗುಗಳು ಮತ್ತು ಕಾರ್ಯಕ್ರಮ ವಿಧಿವಿಧಾನಗಳನ್ನೆಲ್ಲ ಅವ್ರು ನಡೆಸ್ತಾರೆ. ಒಟ್ಟಾರೆ ಎಲ್ಲರೂ ಸೇರಿ ಇಲಾಖೆ, ಸರ್ಕಾರ, ಧರ್ಮದರ್ಶಿ ಮಂಡಳಿಯವರು, ಬಾಬುದಾರರು, ಸಾರ್ವಜನಿಕರು ಎಲ್ಲ ವಿವಿಧ ಇಲಾಖೆಗಳೆಲ್ಲ ಸೇರಿ ಮಾಡುವಂತ ಜಾತ್ರೆ ಈ ಸಿರ್ಸಿ ಮಾರಿಕಾಂಬಾ ಜಾತ್ರೆ. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ವಿಶೇಷವಾಗಿ ಈ ಜಾತ್ರೆ ರೂಪುಗೊಳ್ತಾ ಇದೆ. ಇಷ್ಟು ಭಕ್ತರು ಹೇಳುವಂತ ಮಾತು, ಒಟ್ಟಿನಲ್ಲಿ ಬೇಡಿದವರ ಒಂದು ನೆರವಿಗೆ ಬರುವ ಕಷ್ಟಕ್ಕೆ ಸ್ಪಂದಿಸುವ ತಾಯಿ ಮಾರಿಕಾಂಬಾ ದೇವಿ ಈಗ ಜಾತ್ರೆಯ ಒಂದು ಗದ್ದುಗೆಯಲ್ಲಿ ವಿರಾಜಮಾನಳಾಗಿದ್ದಾಳೆ. ಇನ್ನು ಇವತ್ತಿನಿಂದ
ಅಂದ್ರೆ ಮಾರ್ಚ್ 3ರವರೆಗೆ ಗದ್ದುಗೆಯಲ್ಲಿದ್ದು ದೇವರಿಗೆ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕೂಡ ಕರುಣಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶಶಿಕರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.